ಕಲಿಬಾಬಾ ವಿಡಿಯೋ ಶುರು ಆಯಿತಾ? ಶುರು ಹಚ್ಕೋ. ನಮಸ್ಕಾರ. ಇವತ್ತು ನಾನು ನಿಮಗೆಲ್ಲ ಹೇಳಕ್ಕೆ ಹೊರಟಿರೋದು ಬರೀ ಒಂದು ಸಾಮಾನ್ಯ ಕಥೆ ಅಲ್ಲ, ಇದೊಂದು ಸೈಂಟಿಫಿಕ್ಲಿ ಹಾರಿಫೈಯಿಂಗ್ ಕೇಸ್. ಪ್ಲಮ್ ಐಲ್ಯಾಂಡ್ ಕೇಳೋಕ್ಕೆ ಒಂದು ಸುಂದರವಾದ ಹೆಸರಾಗಿರ್ಬೋದು, ಆದರೆ ಈ ಸುಂದರವಾದ ಹೆಸರಿಂದ ಇರೋದು ಒಂದು ದುರಂತ ದಂತಕತೆ. ಆ ಪ್ಲಮ್ ಐಲ್ಯಾಂಡ್ನಲ್ಲಿರುವಂಥ ಎಷ್ಟೋ ಅನಿಮಲ್ ರಿಸರ್ಚ್ ಸೆಕ್ಟರ್ಗಳಲ್ಲಿ ಸೆಕ್ಟರ್ ನಂಬರ್ 257 ಈ ಒಂದು ಸೆಕ್ಟರಲ್ಲಿ ಪ್ರಾಣಿಗಳ ಮೇಲೆ ರಿಸರ್ಚ್ ಮಾಡ್ತಾಯಿದ್ದೀವಿ ಅಂತ ಹೇಳಿ ಅಲ್ಲಿರುವಂಥವ್ರು ಮನುಷ್ಯರ ಮೇಲೆ ರಿಸರ್ಚ್ ಮಾಡ್ತಾಯಿದ್ದಾರೆ. ಇದೆಲ್ಲ ಅಲ್ಲಿರೋ US ಗೌರ್ಮೆಂಟ್ಗೆ ಗೊತ್ತಿದ್ರೂ ಹೇಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ, ಯಾಕೆ ಸಪೋರ್ಟ್ ಮಾಡ್ತಾಯಿದ್ದಾರೆ, ಇದರಿಂದ ಅವ್ರಿಗೆ ಆಗ್ತಿರೋ ಲಾಭಗಳೇನು, ಇದನ್ನೆಲ್ಲ ನೀವು ತಿಳ್ಕೊಬೇಕು ಅಂದರೆ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ. ನ್ಯೂಯಾರ್ಕ್ ಕೋಸ್ಟಲಲ್ಲಿ ಪೀಸ್ಫುಲ್ ವೇವ್ಸಿಂದ ಇರುವಂಥ ಐಲ್ಯಾಂಡೇ ಈ ಪ್ಲಮ್ ಐಲ್ಯಾಂಡ್. ಈ ಪ್ಲಮ್ ಐಲ್ಯಾಂಡ್ಗೆ ಪಬ್ಲಿಕ್ನ ಅಲೋವ್ ಮಾಡೋದಿಲ್ಲ. ಅಲ್ಲಿರುವಂಥ ಜನಗಳು ಅಲ್ಲಿಗೆ ಹೋಗೋದಕ್ಕೆ ಧೈರ್ಯ ಮಾಡಲ್ಲ. ಯಾಕೆ? ಯಾರಿಗೂ ಗೊತ್ತಿಲ್ಲ. ಅಲ್ಲಿರುವಂಥ ಫಿಷರ್ಮ್ಯಾನ್ಗಳು ದಿಸ್ ಐಲ್ಯಾಂಡ್ ಈಸ್ ನಾಟ್ ಓಪನ್ ಫಾರ್ ಪಬ್ಲಿಕ್ ಅಂತ ಯಾವಾಗಲೂ ಹೇಳ್ತಿರ್ತಾರೆ. ಯಾತಕ್ಕೆ ಅದವ್ರಿಗೂ ಗೊತ್ತಿಲ್ಲ. ಆದರೆ ರಾತ್ರಿ ಆದರೆ ಆ ರಿಸರ್ಚ್ ಸೆಂಟರ್ಗಳಿಂದ ಬರುವಂಥ ಸದ್ದುಗಳು ಯಾವುದೇ ರೀತಿಯಾದಂಥ ಪ್ರಾಣಿಗಳ ಸದ್ದಲ್ಲ, ಅದು ಸಮಥಿಂಗ್ ಎಲ್ಸ್. ಆ ಸದ್ದುಗಳು ಏನು ಅನ್ನೋದು ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಮೇ ಬಿ ಹಿಸ್ಟ್ರಿ ಈಸ್ ಸೈಲೆಂಟ್ ಬಟ್ ನಾಟ್ ದ ಟ್ರೂತ್. ಈ ಟ್ರೂತ್ ಅನ್ನೋ ಡಾರ್ಕ್ನೆಸ್ಗೆ ನಿಮ್ಮನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತಿರೋನು ನಾನು, ವಿನಯ್. ಪಾರ್ಟ್ 2 ಅಲ್ಲಿ ಸಿಗ್ತೀವಿ ಅಂತ ಹೇಳ್ತಾ ಕಲಿಬಾಬಾ ವಿಡಿಯೋ ಎಂಡ್ ಮಾಡು. ಓಕೆ.